ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಲಿಟಲ್ ಥಿಂಗ್ಸ್ ವಿತ್ ರಶಿಕಾ ರಾಜ್ ಯೂಟ್ಯೂಬ್ ಚಾನಲ್. ಇನ್ನೂ ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನಾನು ಯೂಟ್ಯೂಬ್ ವ್ಲಾಗ್ನ ನೋಡ್ತಿದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಓಕೆ, ವ್ಲಾಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ನನಗೆ 3-4 ಡೇಸಿಂದ ಹುಷಾರಿಲ್ಲ ಗೈಸ್, ಅದಕ್ಕೆ ನಾನು ಸ್ವಲ್ಪ ವ್ಲಾಗ್ಸ್ನ ಮಾಡೋಕ್ಕಾಗಿಲ್ಲ. ಸೊ ವ್ಲಾಗ್ಸ್ ಮಾಡೋಕ್ಕಾಗದೇ ಇರೋದ್ರಿಂದ ಸ್ವಲ್ಪ ಬ್ರೇಕ್ ಆಯಿತು. ಸೊ ಹಾಗಾಗಿ ಈ ವ್ಲಾಗು ನಾನು ಮೊದಲೇ ಮಾಡಬೇಕು ಅಂದ್ಕೊತಿದ್ದೆ. ಬಟ್ ಆ್ಯಕ್ಚುಲಿ ಸೊ ಅಂದ್ಕೊತಿದ್ರೆ ಏನಕ್ಕೆ ಇಷ್ಟೊಂದು ಡ್ರ್ಯಾಗ್ ಮಾಡ್ತಿದ್ದೀನಿ ಅಂತ. ಏನಂದರೆ ನಾನಿವತ್ತು ನನ್ನ ಬರ್ಡೇ ಗಿಫ್ಟ್ಸ್ ಅನ್ಬಾಕ್ಸಿಂಗ್ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಇದು ನನ್ನ ಬರ್ಡೇ ಆಗಿದ ತಕ್ಷಣವೇ ಆಲ್ಮೋಸ್ಟ್ 2 ವೀಕ್ಸ್ ಆಗಿದೆ. ಅದಕ್ಕೂ ಮುಂಚೆನೇ ಮಾಡಬೇಕು ಅಂತ ಅಂದ್ಕೊಂಡೆ. ಅದಾದಮೇಲೆ ಒಂದು ಸ್ವಲ್ಪ ಕೆಲಸದ ಪ್ರೆಷರಲ್ಲಿ ಒಂದು ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ. ಅದಾದಮೇಲೆ ನನಗೆ ಒಂದು ಸ್ವಲ್ಪ ಹುಷಾರಿರಲಿಲ್ಲ, ಫೀವರ್ ಇತ್ತು. ಸೊ ಹಾಗಾಗಿ ವ್ಲಾಗ್ ಡಿಲೇ ಆಯಿತು. ಸೊ ಇವಾಗ ಬನ್ನಿ ನೋಡೋಣ ನನ್ನ ಬರ್ಡೇಗೆ ಏನೇನು ಗಿಫ್ಟ್ಸ್ ಬಂದಿತ್ತು ಅಂತ. ಓಕೆ, ಆ್ಯಕ್ಚುಲಿ ಫಸ್ಟ್ ಗಿಫ್ಟ್ ಬಂದುಬಿಟ್ಟು ನಾನು ಆಲ್ಮೋಸ್ಟ್ ಅಂದರೆ ಅನ್ಬಾಕ್ಸಿಂಗ್ ಅಂದರೆ ವ್ಲಾಗ್ಸ್ ಒಂದು ಸ್ವಲ್ಪ ಗಿಫ್ಟ್ಸ್ನ ನಾನು ಆಲ್ರೆಡಿ ಓಪನ್ ಮಾಡಿ ನೋಡಿದ್ದೀನಿ. ಇನ್ನೊಂದು ಸ್ವಲ್ಪ, ಸೊ ಅದಕ್ಕೆ ಬಂದಿರೋ ಗಿಫ್ಟ್ಸ್ ಎಲ್ಲ ಈ ಬ್ಯಾಗ್ಸೆಲ್ಲ ಹಾಕಿ ಇಟ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು ನನ್ನ ನೀಸ್ ಅಂದರೆ ನಮ್ಮ ಅಕ್ಕನ ಮಕ್ಕಳು, ನನ್ನ ಮಕ್ಕಳು ಅಂತಲೇ ಹೇಳ್ಬೋದು. ಸೊ ನನ್ನ ಮಕ್ಕಳು ಕೊಟ್ಟಿದ್ದ ಗಿಫ್ಟ್ ಇದು. ಚೆನ್ನಾಗಿದೆ, ಎಷ್ಟು ಕ್ಯೂಟಾಗಿದೆ ನೋಡಿ ಇದು ಬೊಕ್ಕೆ. ಸೊ ನೋಡಿ ಕಾಣಿಸ್ತಿದೆ ಅನಿಸುತ್ತೆ, ಎಷ್ಟು ಕ್ಯೂಟಾಗಿದೆ. ಇದನ್ನು ನಾನು ಪ್ರಿಸರ್ವ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಇವಾಗೆಲ್ಲ ಟ್ರೆಂಡಿಂಗಲ್ಲಿ ಇದೆಯಲ್ಲ, ಒಂದು ಫ್ರೇಮಲ್ಲಿ ಹಾಕ್ಬಿಟ್ಟು ಸೊ ಆ ಥರ. ಯಾಕಂದರೆ ಅವರಿಬ್ಬರು ಇವಾಗ ದೊಡ್ಡವರಂದರೆ ಅವ್ರು ಇವಾಗ ಒಬ್ಬಳು 2nd ಸ್ಟ್ಯಾಂಡರ್ಡು, ಒಬ್ಬಳು LKG. ಸೊ ಅವ್ರಿಗೆ ಬುದ್ಧಿ ಬಂದಾಗಿಂದ ಅವ್ರು ನನಗೆ ಫಸ್ಟ್ ಕೊಟ್ಟಿದ್ದು ಫಸ್ಟ್ ಗಿಫ್ಟು. ಸೊ ಇದೊಂದು ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಒಂದು ಮಿಲ್ಕಿ ಬಾರ್ ಚಾಕ್ಲೇಟ್. ನನ್ನ ಚಾಕ್ಲೇಟ್ಸಲ್ಲಿ ನನಗಿದು ನನ್ನ ಫೇವ್ರೆಟ್ ಚಾಕ್ಲೇಟು. ಸೊ ಕೇಳ್ತಾ ಇದ್ಲು ದಿಯಾ, ನಿಮ್ಗೆ ಯಾವ ಚಾಕ್ಲೇಟ್ ಇಷ್ಟ ಚಿಕ್ಕಿ ಅಂತ. ನಾನು ಹಂಗೆ ಮಿಲ್ಕಿ ಬಾರ್ ಅಂತ ಹೇಳಿದ್ದೆ. ಸೊ ಇದೊಂದು ಗಿಫ್ಟ್ ಕೊಟ್ಟಿದ್ದಾಳೆ. ಇದ್ರ ಜೊತೆಗೆ ಅವಳೇ ಮಾಡಿರೋ ಅಂಥ ಗ್ರೀಟಿಂಗ್ ಕಾರ್ಡ್ ಕೊಟ್ಟಿದ್ದಾಳೆ. ಇಲ್ಲಿದೆ ಗ್ರೀಟಿಂಗ್ ಕಾರ್ಡ್ಸ್. ಆ್ಯಕ್ಚುಲಿ ಇದು ಗ್ರೀಟಿಂಗ್ ಕಾರ್ಡು ಅವಳೇ ಮಾಡಿರೋದು. ಹ್ಯಾಪಿ ಬರ್ತ್ಡೇ ರಶಿಕಾ ರಾಜ್ ಅಂತ ಮಾಡಿದ್ದಾಳೆ. ಎಷ್ಟು ಕ್ಯೂಟಾಗಿದೆ ನೋಡಿ ಇಲ್ಲೆಲ್ಲ. ಆಮೇಲೆ ಒಂದು ಹಾರ್ಟ್ ಬರೆದಿದ್ದಾಳೆ. ಸೊ ಇದರಲ್ಲಿ ಏನು ಬರೆದಿದ್ದಾಳೆ ಅಂದರೆ, ಹ್ಯಾಪಿ ಬರ್ಡೇ, ಶಿ ಈಸ್ ವೆರಿ ಕೈಂಡ್, ಶಿ ಲವ್ಸ್ ಮೀ, ಐ ಲವ್ ಹರ್ ಅಂತ ದಿಯಾ ಕಿರಣ್ಯ ಅಂತ ಬರೆದಿದ್ದಾರೆ. ಸೊ ಇದು ಅವರೇ ಮಾಡಿರೋ ಕಾರ್ಡು. ಇದ್ರ ಜೊತೆಗೆ ಒಂದು ಕಾರ್ಡು, ಗ್ರೀಟಿಂಗ್ ಕಾರ್ಡ್ ತೊಗೊಂಡು ಬಂದುಬಿಟ್ಟು ವರ್ಡಿಂಗ್ಸ್ ಬರೆದಿದ್ದಾರೆ. ನಾನು ಓದಿದೆ ಆಲೇ, ನಂಗೆ ತುಂಬ ಖುಷಿ ಆಯಿತು. ಸೊ ಇದನ್ನು ನಾನು ಪ್ರಿಸರ್ವ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಗೈಸ್. ಏನಂತ ಬರೆದಿದ್ದಾರೆ ಅಂತ ಓದ್ತೀನಿ ನೋಡಿ. ಇದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಕಾರ್ಡು. ಸೊ ಇದು ಬರೆದಿರೋದು ಫ್ರಮ್ ಕಿರಣ್ಯ ದಿಯಾ. ಹ್ಯಾಪಿ ಬರ್ತ್ಡೇ ಚಿಕ್ಕಿ, ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ಯು ಮೇಡ್ and being there for me and my sister more than a niece. You have taken care like your daughters, from protecting from my mom's scolding, being you are not just auntie but a second mother. Love you, Diya Kiranya. Always keep smiling and rocking. Be happy forever. All your dreams come true. ನೋಡಿ ಇದು ಎಷ್ಟು ಚಂದವಾಗಿ ಅವ್ರ ಲವ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಇದನ್ನು ನಾನು ಪ್ರಿಸರ್ವ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಇದು ಕೂಡ ನಾನು ಆ ಫ್ರೇಮ್ ಮಾಡಿಸಿದ್ಮೇಲೆ ನಿಮಗೆ ನೆಕ್ಸ್ಟು ಅಪ್ಕಮಿಂಗ್ ಯಾವುದನ್ನ ವ್ಲಾಗ್ಸಲ್ಲಿ ತೋರಿಸ್ತೀನಿ. ಸೊ ಇದೊಂದು ಗ್ರೀಟಿಂಗ್ ಕಾರ್ಡ್. ಆ್ಯಂಡ್ ಇನ್ನೊಂದು, ಈ ವ್ಲಾಗ್ ಮೂಲಕ ನಾನು ಅವರು ಡೆಲ್ಲಿಯಲ್ಲಿದ್ದಾರೆ, ಚೇತನ್ ಬೈ ಅಂತ. ಅವರು ನಮ್ಮ ಅಣ್ಣನಿಗಿನ್ನ ತುಂಬ ಅಂದರೆ ನನಗೆ ಸ್ವಂತ ಅಣ್ಣ ಇಲ್ಲ, ಸಿಬ್ಲಿಂಗ್ಸ್ ಅಷ್ಟೇ, ಅಂದರೆ ಸಿಸ್ಟರ್ಸ್ ಅಷ್ಟೇ. ಸೊ ಅವರು ನನಗೆ ಕೇಕು ಮತ್ತು ಈ ಗ್ರೀಟಿಂಗ್ ಕಾರ್ಡ್ನ ಕಳಿಸಿದ್ರು. ಸೊ ಥ್ಯಾಂಕ್ ಯು ಭಯ್ಯ, ಥ್ಯಾಂಕ್ ಯು ಸೋ ಮಚ್. ಆಪ್ಕಾ ವಿಶಸ್ ಮುझे ಪहुंच के आए, ಥ್ಯಾಂಕ್ ಯು ಸೋ ಮಚ್. ಸೊ ಅವ್ರಿಗೆ ಕನ್ನಡ ಬರೋದಿಲ್ಲ, ಬಿಕಾಸ್ ಅವರು ಹಿಂದಿ. ಅವ್ರು ನನ್ನ ಹಸ್ಬೆಂಡ್ ಶಾಪಲ್ಲಿ ಅವರು ಡಿಸ್ಟ್ರಿಬ್ಯೂಟರ್, ಹೆಡ್ ಅವರು. ಸೊ ಅವ್ರಿಗೆ ನಾನಂದರೆ ತುಂಬ ಇಷ್ಟ. ಸೊ ಅವ್ರು ಇದೊಂದು ಗ್ರೀಟಿಂಗ್ ಕಾರ್ಡ್ನ ಕಳಿಸಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಲವ್. ಸೊ ನೆಕ್ಸ್ಟು ಇದಾದಮೇಲೆ ನನ್ನ ತಮ್ಮ ನನಗೊಂದಷ್ಟು ಗಿಫ್ಟ್ ಕೊಟ್ಟಿದ್ದ ಈ ಬಾಕ್ಸಲ್ಲಿ. ತಮ್ಮ ಇಲ್ಲ ಅಂದರೆ ನಂಗೆ ಸ್ವಂತ ತಮ್ಮ ಇಲ್ಲ, ಬಟ್ ಕಸಿನ್ ಬ್ರದರ್ ಇದ್ದಾನೆ.
ಸೊ ಅವನು ನಂಗೆ ಈ ಥರ ಮಗ್ಸು, ಈ ನಡುವೆ ಡಯಟ್ ಬೇರೆ ಮಾಡ್ತಿರೋದ್ರಿಂದ ಗಂಜಿ ಆಮೇಲೆ ಗ್ರೀನ್ ಟೀ ಎಲ್ಲ ಕುಡಿತೀನಿ. ಸೊ ಹಾಗಾಗಿ ಇದೊಂದು ಕ್ಯೂಟ್, ನಂಗೆ ಈ ಥರ ಪ್ರಾಡಕ್ಟ್ಸ್ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೆ ಒಂದು ಮಿನಿ ಬಾಟಲ್ನ ಗಿಫ್ಟ್ ಮಾಡಿದ್ದಾನೆ. ಆ್ಯಂಡ್ ಈ ನಡುವೆ ಐ ಆಮ್ ಒಬ್ಸೆಸ್ಡ್ ವಿತ್ ದಿಸ್ ಕಲರ್ ಆಲ್ಸೋ, ಲ್ಯಾವೆಂಡರ್ ಕಲರ್. ಈ ನಡುವೆ ಪಿಂಕ್ ಬಿಟ್ಟು ಐ ಹ್ಯಾವ್ ಚೇಂಜ್ಡ್ ಇನ್ ಟು ಲ್ಯಾವೆಂಡರ್ ಕಲರ್. ಸೊ ಇದು ತುಂಬ ಚೆನ್ನಾಗಿದೆ, ನೋಡ್ಬೋದು. ಈ ಬಾಟಲ್ ಕೊಟ್ಟಿದ್ದಾನೆ. ಇದ್ರ ಜೊತೆಗೆ ನನಗೆ ಅವನು ಈ ನಡುವೆ ಆ್ಯಸ್ ಯೂಶ್ವಲ್ ನನಗೆ ಒಂದು ಸ್ವಲ್ಪ ಈ ವ್ಲಾಗಿಂಗೋಸ್ಕರ ಅಂತಲೇ ನಾನು ತುಂಬ ಆ್ಯಕ್ಸಸರೀಸ್ನ ಗ್ಯಾಜೆಟ್ಸ್ನ ಕಲೆಕ್ಟ್ ಮಾಡ್ತಿದ್ದೀನಿ. ಸೊ ಇವಾಗ ಆ್ಯಸ್ ಆಫ್ ನಾವು ನಾನು ಇವಾಗ 17 Pro Max, ನೀವು ಹಳೆ ವ್ಲಾಗಲ್ಲಿ ನೋಡಿದ್ರಿ. ಆಬ್ವಿಯಸ್ಲಿ ಇದು ನನ್ನ ಫಸ್ಟು 17 Pro Maxಲ್ಲಿ ಮಾಡ್ತಿರೋ ಅಂಥ ನಂದು ವೀಡಿಯೋ ಅಂತಲೇ ಹೇಳ್ಬೋದು. ನನ್ನ ಹಸ್ಬೆಂಡ್ ಗಿಫ್ಟ್ ಮಾಡಿದರು ನನ್ನ ಬರ್ಡೇಗೆ. ಸೊ ಅದಕ್ಕೆ ಒಂದು ಝೂಮ್ ಇನ್ ಝೂಮ್ ಔಟ್ಗೆ ಈ ಥರ ಲೆನ್ಸ್ ಬೇಕಾಗಿತ್ತು, ಯೂಸ್ ಆಗುತ್ತೆ, ಫೋಟೋಸು ಕೂಡ ತುಂಬ ಕ್ಲಾರಿಟಿಯಾಗಿ ಬರುತ್ತೆ ಅಂತ ನಾನು ನೋಡಿದ್ದೆ. ಸೊ ಕೇಳಿದ್ದೆ ನನ್ನ ತಮ್ಮನಿಗೆ. ಸೊ ಇದನ್ನು ಒಂದು ಇಷ್ಟು ಕ್ಯೂಟಾಗಿರೋದನ್ನು ಒಂದು ಗಿಫ್ಟ್ ಮಾಡಿದ್ದಾನೆ. ಸೊ ಇದು ಒಂದು. ನೆಕ್ಸ್ಟು ಇದಾದಮೇಲೆ ಅವನು ನನಗೆ ಒಂದು ಗೋಲ್ಡ್ ಇಯರಿಂಗ್ಸ್ನ ಗಿಫ್ಟ್ ಮಾಡಿದ್ದಾನೆ. ಅದನ್ನು ಕೂಡ ತೋರಿಸ್ತೀನಿ. ಹಾಂ, ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ ಕಾಣಿಸ್ತಿದೆ ಅನಿಸ್ತಿದೆ. ಈ ಗೋಲ್ಡು ಇಯರಿಂಗ್ಸು ಕ್ಯೂಟಾಗಿದೆ. ಸೊ ಇದೊಂದು ಗೋಲ್ಡ್ ಇಯರಿಂಗ್ಸ್ನ ಅವ್ನು ನನಗೆ ಗಿಫ್ಟ್ ಮಾಡಿದ್ದಾನೆ. ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ. ಸೊ ಮಚ್. ಇದ್ರ ಜೊತೆಗೆ ನನ್ನ ಬರ್ಡೇ ವ್ಲಾಗಲ್ಲಿ ನೀವು ನೋಡಿದ್ರಿ, ಆ ಬ್ಲ್ಯಾಕ್ ಕಲರ್ ಡ್ರೆಸ್ ಕೂಡ ಅವನೇ ನನಗೆ ಗಿಫ್ಟ್ ಮಾಡಿದ್ದು. ಸೊ ಅದೊಂದು. ಅದಾದಮೇಲೆ ನೆಕ್ಸ್ಟು ನನ್ನ ಹಸ್ಬೆಂಡ್ ನನಗೆ, ನಿಮಗೆಲ್ಲರೂ ಗೊತ್ತಿದ್ದಂಗೆ, ಎಲ್ಲರೂ ನೋಡಿದ್ದೀರಾ ಲಾಸ್ಟ್ ವಿಡಿಯೋದಲ್ಲಿ, ಅವರು ನನಗೆ ಐಫೋನ್ 17 Pro Max ಗಿಫ್ಟ್ ಕೊಟ್ಟಿದ್ದರು. ಅದ್ರ ಜೊತೆಗೆ ಅವರು ಮತ್ತು ನಮ್ಮ ಮದರ್ ಇನ್ ಲಾ ಅಂದರೆ ನಮ್ಮ ಅತ್ತೆ ನನಗೆ ಒಂದಷ್ಟು ಕ್ಯಾಶ್ನ ಗಿಫ್ಟ್ ಮಾಡಿದರು ಪ್ರೆಸೆಂಟೇಷನ್ ಆಗಿ. ಸೊ ಹಾಗಾಗಿ ನಾನು ಅವ್ರ ಮೆಮೊರೀಸ್ಗೆ ಫಸ್ಟು, ಅಂದರೆ ಮದುವೆ ಆದಮೇಲೆ ಫಸ್ಟ್ ಬರ್ಡೇಗೆ ಅವ್ರು ಕೊಟ್ಟಿದ್ದು ದುಡ್ಡನ್ನ ಬೇರೆ ಯಾವುದಕ್ಕೂ ಖರ್ಚು ಮಾಡಬಾರ್ದು ಅಂದ್ಬಿಟ್ಟು ನಾನು ಒಂದು 7 ಗ್ರಾಮ್ಸಲ್ಲಿ ಒಂದು ನೆಕ್ಲೆಸ್ ತೊಗೊಂಡಿದ್ದೀನಿ, ಗೋಲ್ಡ್ ನೆಕ್ಲೆಸ್ಸು. ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು. ಸೊ ತುಂಬ ಚೆನ್ನಾಗಿದೆ ಅನಿಸುತ್ತೆ. ಈ ಪಿಕ್ಚರ್ನ ನಾನು ಹಾಕ್ತೀನಿ ಮೇಲ್ಗಡೆ ಕೂಡ ನೋಡಿ. ಸೊ ನನಗೆ ತುಂಬ ಇಷ್ಟ ಆಯಿತು. ನಾನು ಇದನ್ನು ರತನ್ ಜ್ಯುವೆಲ್ಸಲ್ಲಿ ತೊಗೊಂಡಿದ್ದು, ಚೆನ್ನಾಗಿದೆ. ಸೊ ಇದು ಒಂದು ಗಿಫ್ಟು. ಸೊ ನೆಕ್ಸ್ಟು ಇದಾದಮೇಲೆ ಆಬ್ವಿಯಸ್ಲಿ ನನಗೆ ನಾನು ಸೆಲ್ಫ್ ಗಿಫ್ಟ್ ಮಾಡ್ಕೋಬೇಕಲ್ವ. ಸೊ ಹಾಗಾಗಿ ನನ್ನ ಬರ್ಡೇಗೆ ಪ್ರತಿ ವರ್ಷ ನಾನು ಏನಾರೋ ಸೆಲ್ಫ್ ಗಿಫ್ಟ್ ಮಾಡ್ಕೊತಾ ಇರ್ತೀನಿ. ಬಟ್ ಈ ವರ್ಷ ನಂಗೆ ಜಾಸ್ತಿ ಏನೂ ಮಾಡೋಕ್ಕಾಗಿಲ್ಲ. ನಂಗೆ ನೋಸ್ ಪಿನ್ಸ್ ಅಂದರೆ ತುಂಬ ಇಷ್ಟ. ನೋಡಿ, ಇವಾಗ ಇದಾಕಿರೋದು ಒಂದು ನೋಸ್ ಪಿನ್ನು, ಜೊತೆಗೆ ಇದೊಂದು ನೋಸ್ ಪಿನ್ ನಾನು ನನ್ನ ಬರ್ಡೇಗೆ ನನಗಂತಲೇ ಸೆಲ್ಫ್ ಗಿಫ್ಟ್ ಮಾಡಿಕೊಂಡೆ. ಸೊ ನಿಮಗೆ ಈ ನೋಸ್ ಪಿನ್ ಚೆನ್ನಾಗಿದ್ದರೆ, ನೋಸ್ ಪಿನ್ ಕಲೆಕ್ಷನ್ಸ್ದು ವ್ಲಾಗ್ ಬೇಕಾಗಿದ್ದರೆ ನೋಸ್ ಪಿನ್ ಕಲೆಕ್ಷನ್ಸ್ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಮಾಡ್ತೀನಿ. ಅಂಟಿಲ್ ಆ್ಯಂಡ್ ಅನ್ಲೆಸ್ ನೀವೆಲ್ಲರೂ ವೀಡಿಯೋಸ್ನ ನೋಡಿ ನನಗೆ ಕಮೆಂಟ್ ಮಾಡೋವರೆಗೂ ನಾನು ಇದು ಯಾವ ವ್ಲಾಗ್ಸ್ನೂ ರಿಪೀಟ್ ಮಾಡೋದಿಲ್ಲ. ಸೊ ನಿಮಗೆ ನನ್ನ ನೋಸ್ ಪಿನ್ ಕಲೆಕ್ಷನ್ಸ್ ಇಷ್ಟ ಆದರೆ ನೋಸ್ ಪಿನ್ ಕಲೆಕ್ಷನ್ಸ್ ಅಂತ ಹಾಕಿ, ಇನ್ನೂ ಯಾವ್ಯಾವ ವೆರೈಟೀಸ್ ಇದೆ ಅಂತ ನಾನು ತೋರಿಸ್ತೀನಿ. ಸೊ ಇದು ನಾನೇ ತೊಗೊಂಡಿರೋ ಅಂಥ ಸೆಲ್ಫ್ ಗಿಫ್ಟು. ಸೊ ಇದಾದಮೇಲೆ ನೆಕ್ಸ್ಟು, ಆ್ಯಂಡ್ ಆ್ಯಸ್ ಯೂಶ್ವಲ್ ನಂಗೆ ಚಾಕ್ಲೇಟ್ಸ್ ಇಷ್ಟ. ಸೊ ಅವ್ರು ಚಾಕ್ಲೇಟ್ಸ್ ಅದೇ ಆ ಬಾಕ್ಸ್ ತೋರಿಸಿದ್ನಲ್ಲ, ಅದರಲ್ಲಿ ಆಲ್ಮೋಸ್ಟ್ ಇಷ್ಟೊಂದು ಚಾಕ್ಲೇಟ್ಸ್ ತಿಂದ್ಬಿಟ್ಟಿದ್ದೀನಿ, ಒಂದು ಸ್ವಲ್ಪ ಚಾಕ್ಲೇಟ್ಸ್ ಇದೆ. ಸೊ ಇದಿಷ್ಟು. ಇದಾದಮೇಲೆ ನೆಕ್ಸ್ಟು ನನ್ನ ಸಿಸ್ಟರ್ಸ್ ನಂಗೆ ಏನೇನು ಗಿಫ್ಟ್ ಕೊಟ್ಟಿದ್ದಾರೆ ಅಂತ ನೋಡೋಣ. ಇದು ನನ್ನ ಸಿಸ್ಟರ್ ವಿದ್ಯಾ ಅಕ್ಕ ಅಂತ, ಅವರು ನನಗೆ ಒಂದು ಸ್ಯಾರಿ ಗಿಫ್ಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ನೋಡಿ. ಸೊ ಥ್ಯಾಂಕ್ ಯು ವಿದ್ಯಾ ಅಕ್ಕ, ಥ್ಯಾಂಕ್ ಯು ಸೋ ಮಚ್ ಫಾರ್ ಸಚ್ ಅ ವಂಡರ್ಫುಲ್ ಗಿಫ್ಟ್. ನಂಗೆ ತುಂಬ ಇಷ್ಟ ಆಯಿತು. ಸೊ ಈ ಸೀರೆ ಗಿಫ್ಟ್ ಕೊಟ್ಟಿದ್ದಾರೆ. ಈ ಸೀರೆ ಜೊತೆ ಆ್ಯಸ್ ಯೂಶ್ವಲ್ ನನಗೆ ಪರ್ಫ್ಯೂಮ್ ಅಂದರೆ ತುಂಬ ಇಷ್ಟ. ಹೇಗೇನು ಮತ್ತೆ ಹೇಳ್ತಾ ಇದ್ದೀನಿ. ಅವರು ನನಗೆ ಬರ್ಬೆರಿ ಬ್ರ್ಯಾಂಡ್ದು ನನಗೆ ಒಂದು ಪರ್ಫ್ಯೂಮ್ನ ಗಿಫ್ಟ್ ಮಾಡಿದ್ದಾರೆ. ಇದು ತುಂಬ ಒಳ್ಳೆ ಎಕ್ಸ್ಪೆನ್ಸಿವ್ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು. ನನಗೆ ಇದು ಸ್ಮೆಲ್ ತುಂಬ ಅಂದರೆ ತುಂಬ ಇಷ್ಟ, ತುಂಬ ಗಮ್ ಅಂತ ಇದೆ. ಹುಷಾರಿಲ್ದರ ಕಾರಣ ನೋಸ್ ಬ್ಲಾಕ್ ಆಗಿದೆ ಗೈಸ್. ಸೊ ಈ ಈ ಪರ್ಫ್ಯೂಮ್ ಸ್ಮೆಲ್ ಮಾಡ್ಬೋದಾ ಅಂತ ನೋಡ್ತಾ ಇದ್ದೀನಿ.
ರಶ್ಮಿ ನಂಗೆ ಸ್ಮೆಲ್ ಏನೂ ಗೊತ್ತಾಗ್ತಿಲ್ಲ. ಬಟ್ ಇದು ಒನ್ ಆಫ್ ದ ನನ್ನ ಎಕ್ಸ್ಪೆನ್ಸಿವ್ ಪರ್ಫ್ಯೂಮ್ ಕಲೆಕ್ಷನಲ್ಲಿ ಇದು ಒಂದು ಆ್ಯಡ್ ಆನ್ ಆಯಿತು. ಸೊ ಥ್ಯಾಂಕ್ ಯು ಸೋ ಮಚ್ ವಿದ್ಯಾದಿ. ಸೊ ಇದಾದಮೇಲೆ ನೆಕ್ಸ್ಟು ನನ್ನ ಇನ್ನೊಬ್ಬರು ಸಿಸ್ಟರ್ ರಶ್ಮಿ ಅಕ್ಕ ಅಂತ. ಸೊ ಅವರು ನನಗೆ ಕೊಟ್ಟಿದ್ದ ಗಿಫ್ಟು ಇದು ಪ್ಯೂರ್ ಕಾಂಚೀವರಂ ಸಿಲ್ಕ್ ಸ್ಯಾರಿ. ತುಂಬ ಚೆನ್ನಾಗಿದೆ. ನನ್ನ ಹತ್ರ ಈ ಸ್ಯಾರಿ ಕಲರ್ ಇರಲಿಲ್ಲ ಆ್ಯಂಡ್ ಟೆಂಪಲ್ ಬಾರ್ಡರ್, ಈ ಬಾರ್ಡರ್ ಕೂಡ ನನ್ನ ಹತ್ರ ಇರಲಿಲ್ಲ. ನನಗೆ ಅದನ್ನು ನನ್ನ ಬರ್ಡೇಗೆ ಗಿಫ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಸೊ ಈ ಕಲರ್ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು ಸೋ ಮಚ್ ರಶ್ಮಿ ಅಕ್ಕ, ಮೀನ್ಸ್ ಅ ಲಾಟ್. ಅವರು ನಂಗೆ ಸೀರೆ ಅಷ್ಟೇ ಕೊಟ್ಟಿಲ್ಲ, ಸೀರೆ ಜೊತೆ ನನಗೊಂದು ಬಾಬಾ ಕೊಟ್ಟಿದ್ದಾರೆ. ಅದನ್ನು ನಾನು ಆಲ್ರೆಡಿ ದೇವ್ರ ಮನೇಲಿ ಇಟ್ಟಿದ್ದೀನಿ. ಬಾಬಾ ಜೊತೆಗೆ ಅವರು ಕೂಡ ನನಗೊಂದಷ್ಟು ಅಮೌಂಟ್ನ ಕೊಟ್ಟಿದ್ದರು. ಅದನ್ನು ಕೂಡ ನಾನು ಸೇರಿಸಿ ನನ್ನ ಸೆಲ್ಫ್ ಗಿಫ್ಟಲ್ಲಿ ನಾನು ತೊಗೊಂಡಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ರಶ್ಮಿ ಅಕ್ಕ, ನಿಜವಾಗ್ಲೂ ಇಟ್ ಮೀನ್ಸ್ ಅ ಲಾಟ್. ಸೊ ಇದಾದಮೇಲೆ ನೆಕ್ಸ್ಟು ನನ್ನ ಸಿಸ್ಟರ್ಸ್ ನನಗೆ ಯೂಶ್ವಲಿ ಅವ್ರು ನಂಗೆ ನಾನು ಏನು ಕೇಳಿದ್ರು ಕೊಡಿಸ್ತಾನೆ ಇರ್ತಾರೆ. ಬಟ್ ನನಗೆ ಮ್ಯಾಕ್ಸಿಂದ 2 ಸ್ಲಿಪ್ಪರ್ಸ್ ಗಿಫ್ಟ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಶ್ರೂ ಆ್ಯಂಡ್ ಶ್ವೇತಕ್ಕ, ಥ್ಯಾಂಕ್ ಯು ಸೋ ಮಚ್. ಯು ಗೈಸ್ ಆರ್ ಆಲ್ವೇಸ್ ವಿತ್ ಮೀ. ನನ್ನ ಜೊತೆ ಯಾವಾಗಲೂ ಇರ್ತೀರಾ ಅಂತಲೂ ನನಗೆ ಗೊತ್ತು. ಸೊ ಮತ್ತು ಅವರು ನನಗೆ ಒಂದು ಬ್ಯಾಂಗಲ್ ಮತ್ತು ಲಿಪ್ಸ್ಟಿಕ್ ತೊಗೊಂಬಂದಿದ್ದಾರೆ. ಅದನ್ನು ನಾನು ಇನ್ನೂ ಕಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಯಾವುದೋ ಮುಂದಿನ ದಿನಗಳಲ್ಲಿ ನಾನು ಅದನ್ನು ಯೂಸ್ ಮಾಡಿದಾಗ ನಿಮಗೆ ತೋರಿಸ್ತೀನಿ. ಸೊ ಇದೊಂದು ಸ್ಲಿಪ್ಪರು ಮತ್ತು ನನಗೊಂದು ಶೂ ಬೇಕು ಅಂತ ಕೇಳ್ತಿದ್ದೆ, ಸುಮ್ಮನೆ ರೇಗಿಸ್ತಿದ್ದೆ. ಸೊ ನಮ್ಮ ಅಕ್ಕ ನನಗೆ ಅದನ್ನು ಕೂಡ ಕೊಡಿಸಿದ್ದಾರೆ. ಸೊ ನೋಡಿ ಚೆನ್ನಾಗಿದೆಯಾ. ಇದನ್ನು ಕೂಡ ನಾನು ಯಾವುದನ್ನೋ ವೆಸ್ಟರ್ನ್ ಔಟ್ಫಿಟ್ಸ್ ಜೊತೆ ಟ್ರೈ ಮಾಡಿದಾಗ ನಾನು ಆ ವ್ಲಾಗ್ನ ಕೂಡ ಮಾಡಾಕ್ತೀನಿ. ಸೊ ಇದಿಷ್ಟ ಆಗಿತ್ತು ನನ್ನ ಬರ್ಡೇ ಗಿಫ್ಟ್ಸ್ ಅನ್ಬಾಕ್ಸಿಂಗ್. ಇಷ್ಟೇ ಅನಿಸುತ್ತೆ, ಇನ್ನೇನು. ಆ್ಯಂಡ್ ಇನ್ನೊಂದು, ಈ ಸ್ಯಾರಿ ಜೊತೆ ರಶ್ಮಿ ಅಕ್ಕ ನನಗೆ ಕಾಲುಂಗುರ ಕೂಡ ಗಿಫ್ಟ್ ಮಾಡಿದ್ದಾರೆ. ನೋಡಿ ತುಂಬ ಚೆನ್ನಾಗಿದೆ. ನನಗೆ ಕಾಲುಂಗುರ ಕಲೆಕ್ಷನ್ಸ್ ಅಂದರೆ ತುಂಬ ಇಷ್ಟ. ನನ್ನ ಮದುವೆ ಆಗಿ ಇವಾಗ ಕರೆಕ್ಟಾಗಿ 3 ಮಂತ್ಸ್ ಆಗಿದೆ. 3 ಮಂತ್ಸಲ್ಲಿ ಎಷ್ಟೊಂದು ಪೇರ್ಸ್ ತೊಗೊಂಬಿಟ್ಟಿದ್ದೀನಿ. ಎಲ್ಲರೂ ನಂಗೆ ರೆಕ್ಸ್ತಿರ್ತಾರೆ. ಸೊ ಹಂಗಾಗಿ ನಂಗೆ ಇಷ್ಟ ಅಂತ ಇದನ್ನು ಕೂಡ ಅವ್ರು ಗಿಫ್ಟ್ ಮಾಡಿದ್ದಾರೆ. ಸೊ ಚೆನ್ನಾಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇದಿಷ್ಟ ಆಗಿತ್ತು ನನ್ನ ಬರ್ಡೇ ಗಿಫ್ಟ್ಸ್ ಅನ್ಬಾಕ್ಸಿಂಗ್ ವ್ಲಾಗ್. ಸೊ ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟು ಗಿಫ್ಟ್ಸಲ್ಲಿ ನಿಮ್ಗೆ ಯಾವ ಗಿಫ್ಟ್ ಇಷ್ಟ ಆಯಿತು ಅಂತ ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಟೇಕ್ ಕೇರ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.